ಸ್ಟಾರ್ಟಿಂಗಿಂದನೂ ಅದ್ದೂರಿಗೆ ಮದುವೆ ಮಾಡಬೇಕು ಅಂದರು, ಮಾಡಿಕೊಟ್ಟೆ. ಒಡವೆಗಳೆಲ್ಲ ಕೊಟ್ಟೆ, ಒಡವೆ ಎಲ್ಲ ಕೊಟ್ಟು ಮದುವೆ ಮಾಡಿದೆ. 1 ವರ್ಷ ಚೆನ್ನಾಗಿತ್ತು, ಮಗು ಆಗೋವರೆಗೂ ಚೆನ್ನಾಗಿತ್ತು. ಮಗು ಆದಮೇಲೆ ಅವ್ನಿಗೆ ಅಫೇರ್ ಆಯಿತು ಯಾವುದೋ ಹುಡುಗಿ ಜೊತೆಲಿ, ಅಬಿಗೆನೆ 2-3 ಸರಿ ದಂಡಿಸಿದ್ಲು. ಹಿಂಗೆ ಮಾಡೋದು ಸರಿ ಇಲ್ಲ, ನನಗಿಂತ ಹುಡುಗಿ ಬೇಕಾ, ನನಗಿಂತ ಹುಡುಗಿ ಬೇಕಾ ಅಂದ್ಲು. ತುಂಬಾ ನೋವು ಮಾಡ್ತಿದ್ಲು. ಅದೆಲ್ಲ ಆದಮೇಲೆ ಏನು ಮಾಡಿದ್ಲು, ಅಫೇರ್ ಇತ್ತಲ್ಲ, ಅಫೇರ್ ಇದ್ದಾಗ ಏನು ಮಾಡಿದ್ಲು, ಹೇಳಿ ಸಾಕಾಯಿತು. ಮನೆಗೆ ಒಂದು ದಿವಸ ಬಂದು ನಮ್ಮ ಮನೆಗೆ, ಹಿಂಗಿದೆ ಕಣಮ್ಮ ಅಂದ್ಬಿಟ್ಟು. ಅವ್ರ ಅಮ್ಮನೂ ಅವ್ರ ಅಜ್ಜಿನೂ ಕರೆಸ್ತೇನೆ ನನ್ನ ತಮ್ಮನ ಮನೆಗೆ ಕರೆಸಿ, ನಿನಗೆಲ್ಲ ಮಾಡೋದು ಸರಿ ಇಲ್ಲ, ನೀನು ಸರಿ ಇದೆ ಮಾಡಿದ್ವು. ತಪ್ಪಾಯಿತು ಅಂತ ಕಾಲಿಡ್ಕಂಡ, ಅವ್ರ ಅಜ್ಜಿ ಅವ್ರ ಅಮ್ಮನ ಮುಂದೆನೇ ಕಾಲಿಡ್ಕಂಡ, ತಪ್ಪಾಯಿತು ಇನ್ಮೇಲೆ ಮಾಡಲ್ಲ ಅಂತ ಅಂದ್ಬಿಟ್ಟು. ಇದೇನಾಯಿತು ಅಂತಂದರೆ ಒಂದು ದಿವಸ ಅಲ್ಲ, 1 ವರ್ಷದಿಂದ ಕೊಟ್ಟರೆ ಹಿಂಸೆಗಳೆಲ್ಲ ಇವ್ರ ಅಮ್ಮನೇಲಿ ಅವ್ರ ಅಮ್ಮನೂ ಅದೇ ಗೋಳೆ. ಒಡವೆಗಳು ಮಡಿಕತ್ತೀನಿ, ಒಡವೆಗಳು ಮಡಿಕತ್ತೀನಿ. ಅವರು ಹೈದರಾಬಾದ್ ಟ್ರಿಪ್ ಹೋಗೋರು, ವರ್ಷಕ್ಕೊಂದ್ಸರಿ ಟ್ರಿಪ್ ಹೋಗಿದ್ರು. ಒಡವೆ ಇಸ್ಕೊಡು, ಒಡವೆ ಇಸ್ಕೊಡು. ನಾನು ಮಾಡಿಸಿದ ಒಡವೆನ ಅವ್ರು ಕೇಳೋಕ್ಕೆ ಏನು ರೇಟ್ಸ್ ಇದೆ, ಏನು ರೇಟ್ಸ್ ಇದೆ, ಒಡವೆ ಇಸ್ಕೊಡು, ಒಡವೆ ಇಸ್ಕೊಡು, ಒಡವೆ ಇಸ್ಕೊಡು. ಆಯಿತು, ಏನೊಂದು ನಿಮ್ಮ ಅಮ್ಮನ ಮೇಲೆ ತೆಗೆಸ್ಕೊಬಾ. ಇವತ್ತರೆಗೂ ಸರ್ ಅವಳು ಬಟ್ಟೆ ಬರಿಯಿಂದ ಹಿಡಿದು ತಿನ್ನೋ ತಿಂಡಿಯಿಂದ ಹಿಡಿದು ನಾನೇ ದುಡ್ಡು ಹಾಕೋದು ಸರ್, ನಾನೇ ತೊಗೊಳೋದು. ಅವ್ರದ್ದು ಏನಿಲ್ಲ. 80,000 ರೂಪಾಯಿ ಸಂಬಳ ಬರುತ್ತೆ ಸರ್. ಇಲ್ಲ, ಅವ್ರ ಅಮ್ಮ ಊರು ತುಂಬ ಸಾಲ, ಅವ್ರ ಅಮ್ಮ ಒಂದು ಊರು ತುಂಬ ತೂತು. ಅವ್ರ ಅಮ್ಮ ಮಾತಾಡ್ತಾರೆ ಒಂದೊಂದಲ್ಲ ಅವ್ರ ಅಮ್ಮನ ಮಾತುಗಳು. ಊರು ತುಂಬ ಸಾಲ. ಆಯಿತು, ಅವ್ರೇನೋ ಮಾಡ್ಕೊಳ್ಳಿ, ಅವ್ರ ಮನೆಯವ್ರು ಏನೋ ಮಾಡ್ಕೊಳ್ಳಿ. ನಾನು ಅಂದೆ ನನ್ನ ಮಗಳಿಗೆ, ಅವ್ರ ಮನೆ ವಿಚಾರ ನಿನ್ಗೆ ಬೇಡ. ಅವ್ರ ಅಪ್ಪ ಅಮ್ಮನೂ ಅವ್ರ ತಾಯಿನೂ ಏನಾರ ಮಾಡ್ಕೊಳ್ಳಿ, ವ್ಯವಹಾರಕ್ಕೆ ತಲೆ ಹಾಕ್ಬೇಡ. ಊಟ ಸಿಗ್ತಾ ಸಾಕು. ಇದನ್ನು ಮಾಡಬೇಡ, ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ, ಅದನ್ನು ಮಾಡಬೇಡ. ಇದೇನೆ ಅವ್ರ ಅಜ್ಜಿ ಅವಳ ನಾದ್ನಿಯವಳಲ್ಲ ಸರ್, ಅವಳು ಜ್ಯೋತಿನವಳು. ಅವರಿಂದ ಅವ್ರ ಮೇಲೆ ಜಗಳ ಹತ್ತೂರಿತಾಯಿತು. ಇವಳಿಗೆ ಏನೂ ಗೊತ್ತಾಗ್ತಿರಲ್ಲ, ಇನ್ನೋಸೆಂಟು. ಚಿಕ್ಕದ್ರಲ್ಲೇ ಮದುವೆ ಮಾಡಿದೆ, ನನಗೆ ಹೆಲ್ತ್ ಇಶ್ಯೂಸ್ ಅಂದ್ಬಿಟ್ಟು. ಚಿಕ್ಕದ್ರಲ್ಲಿ ಮದುವೆ ಮಾಡಿದ್ಮೇಲೆ ಆ ಜ್ಯೋತಿ ಬಂದದ್ದು, ಅವ್ರು ಬಂದು ಹುಳಿಟ್ಟವರು. ಅಭಿಯವ್ರ ಅತ್ತೆ ಸೋದರ ಅತ್ತೆ. ಅವ್ರ ಅತ್ತೆಯಿಂದನೇ ಸರ್, ಅವ್ರ ಅತ್ತೆಯಿಂದ ಇರಿ ಸರ್, ಹೇಳ್ತೀನಿ, ಪೂರ್ತಿ ಹೇಳ್ತೀನಿ. ಅವ್ರ ಅತ್ತೆ ಬಂದು ಹಿಂಸೆಕರು. ಅವಳಿಗೇನು ಗೊತ್ತು, ಅವಳು ಅವ್ರ ಅಜ್ಜಿ ಕರೆದಿತ್ತಾಳೆ. ಅಜ್ಜಿ ಕರೆದ್ಬಿಟ್ಟು ಅವ್ರ ಮಗಳನ್ನ ಅವ್ರು ಕರೆದಾಗ ಊಟ ಮಾಡು ಅಂತಂದಾಗ ನನ್ನ ಮಗಳು ಕರಿಬೇಕಾಯ್ತಾ. ಊರು ತುಂಬ ಹೇಳ್ಕೊಬರೋದು. ನನ್ನ ಮಗಳು ಕೇಳಿದ್ದು ಒಂದೇ ಪ್ರಶ್ನೆ, ನಾನು ಏನಾರು ತಪ್ಪು ಮಾಡ್ರೆ ನನ್ನ ಹತ್ರ ಹೇಳಿ, ನೀವು ಊರು ತುಂಬ ಯಾಕೆ ಕೇಳ್ಬಿಡ್ತೀರಾ? ಇದೇ ಥರನ ಸರ್, ಅವ್ರ ಅಜ್ಜಿ ಹಿಂಸೆ, ಆಮೇಲೆ ಅವರ ನಾದಿನಿ ಹಿಂಸೆ, ತಿರ್ಗಿ ಅವ್ರ ಅತ್ತೆ ಹಿಂಸೆ. ಇಷ್ಟು ಹಿಂಸೆ ಕೊಟ್ಟು ಅವಳನ್ನ ಸಾಯಿಸ್ಬಿಟ್ರು. 4 ಗೋಡೆ ಮಧ್ಯೆ ಎಲ್ಲೂ ಹೋಗಂಗಿಲ್ಲ, ನಮ್ಮ ಮನೆಗೂ ಬರೋಂಗಿಲ್ಲ. ನಾನು ಫೋನ್ ಮಾಡಿ ಹೆಂಗಮ್ಮ ಇದೆಯಾ, ಊಟ ಆಯ್ತಮ್ಮ, ತಿಂಡಿ ಆಯ್ತಮ್ಮ. ಅವ್ರ ಅಮ್ಮ ಯಾಕೆ 50 ಸರಿ ಫೋನ್ ಮಾಡ್ತಾರೆ. ನನ್ನ ಮಗಳನ್ನ ನಾನು ಕೇಳಬಾರ್ದ, ನನ್ನ ಮಗಳನ್ನ ನಾನು ಕೇಳಬಾರ್ದಾ, ಇವಳಿಗೆ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳಬಾರ್ದಾ? 50 ಸರಿ ಯಾಕೆ ಫೋನ್ ಮಾಡ್ತಾರೆ, 50 ಸರಿ ಯಾಕೆ ಫೋನ್ ಮಾಡ್ತಾರೆ ಅಂದ್ಬಿಟ್ಟು ಅವಳು ಈ ಥರ ಟಾರ್ಚರು, ಇದೇ ಟಾರ್ಚರ್ಗಳೇ. ಇದಾದ ಮೇಲೆ ಏನು ಮಾಡ್ತು, ಅವಳು ಬನ್ಸಿಗೆ ಬೇಜಾರಾಗಿ ಎಲ್ಲೂ ಹೋಯ್ತಿರ್ಲಿಲ್ಲ, ಮನೇಲೇ ಕೂಡಾಕವರು, ಎಲ್ಲೂ ಹೋಗ್ಬಾರ್ದು, ಎಲ್ಲೂ ಬರಬಾರ್ದು ಅಂತ ಬೇಜಾರಾಗಿ ಅವಳು ಇವ್ರ ಹತ್ರ ಕಾಟ ಸಹಿಸ್ಕೊಳಕ್ಕಾಗ್ದೇನೆ ಮನೆ ಬಿಟ್ಟು 2 ತಿಂಗಳು ಓದ್ಲು. 2 ತಿಂಗಳು ಯಾಕೆ ಓದ್ಲು, ಇವ್ರ ಹಿಂಸೆಯಿಂದ. ಎಲ್ಲಿದ್ಲು, ಸೋಲ್ದವ್ನಳ್ಳಿಯಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದೋ ನಾವು. ಇಲ್ಲದೇ ಇರೋದೆಲ್ಲ ಹೇಳಿದ್ರು. ಈ ಯಾರೋ PGಗೆ ಇದು ತಿಂಡಿ ಫುಡ್ ಆರ್ಡ್ರ್ ಮಾಡಿದ್ರೆ ಅದು ತಪ್ಪು. ಸರಿ ಆಯಿತು, ಇದೆಲ್ಲ ಆಯಿತು. ಸೋಲ್ದವ್ನಿಗೆ ಕಂಪ್ಲೇಂಟ್ ಕೊಟ್ಟಾಗ PGಲಿ ನಾನು ನನ್ನ ತಮ್ಮನ ಹೆಂಡ್ತಿನೇ ಹೋಗಿ ಕರ್ಕೊಬಂದಿದ್ದೀವಿ ಲಾಯರ್ ಮುಖಾಂತರ. ಅವಳು ನಾನು ಬರಲ್ಲ ಸರ್, ಇಲ್ಲ ಸರ್, ಸುಳ್ಳು ಸರ್, 100ಕ್ಕೆ 100 ಭಾಗ ಸುಳ್ಳು. ಅವಳು PGಲಿದ್ದು, ಬೇಕಾದ್ರೆ ಅದೇ PGಲಿ ಕರ್ಕೊಂಡೋಗಿ ತೋರಿಸ್ತೀನಿ. ಅವಳು ಕಾಲೇಜ್ ತೆಗಿಲಿ, ನಮ್ಮ ಕಾಲೇಜ್ ತೆಗಿಲಿ, ಎಲ್ಲಾರ್ದು ತೆಗಿಲಿ, 10 ವರ್ಷದಿಂದ ತೆಗಿಲಿ, ಬೇಕಾದ್ರೆ 6 ವರ್ಷದಿಂದ ಮದುವೆ ಮಾಡಿದಾಗಿಂದ ತೆಗಿಲಿ. ಮಗನ್ನ ಎಲ್ಲೂ ಬಿಡ್ತಿರಲ್ಲ ನಾವು, ರಾಜ ನೋಡ್ಕೋತಿದ್ದು. ಬಂದು ಮನೆಗೆ ಬಂದಮೇಲೆ ನಾನು ಬರಲ್ಲ, ನಾನು ಮಾತಾಡ್ಸಲ್ಲ, ನಾನು ಡೈವರ್ಸ್ ಕೊಟ್ಬಿಡು, ನನಗೆ ಇವನ ಹತ್ರ ಆಗಲ್ಲ ಇರೋದಕ್ಕೆ, ಮನಸ್ಸು ಅಷ್ಟೊಂದು ಹೊಡೆದಾಗಿದೆ ಅಂತ. ನಾವು ಸಮಾಧಾನ ಆಗಲಿ ಅಂತ 1 ವರ್ಷ ಸಮಾಧಾನ ಮಾಡೋದು. ಕೊನೆಗೆ ಇಲ್ಲಮ್ಮ, ನಾನು ಚೆನ್ನಾಗಿ ನೋಡ್ಕೋತೀನಿ, ನಾನು ಇನ್ನೊಂದ್ಸರಿ ಯಾವ ಸವಾಸನೂ ಮಾಡಲ್ಲ, ನಾನು ಹೋಗಲ್ಲ, ನಾನು ನಿಂದಮ್ಮ ಅಂತ ಅಂದ್ಬಿಟ್ಟು ಕಾಲೆಲ್ಲ ಕಟ್ಕೊಂಡ್ರು. ಕರ್ಸ್ರಿ, ಎಲ್ಲರನ್ನೂ ಕರ್ಸ್ರಿ ಅಂತಂದು ನಾವು ಮಾತುಕತೆಗೆ. ಯಾರು ಅವ್ರ ನಾದಿನಿ, ನಾವು ಎಲ್ಲರೂ ಮಾತಾಡೇ ಕಳಿಸ್ತೀವಿ ನಾವು ಅಂತಂದು. ಅವ್ರ ಅಮ್ಮ ಅವ್ರ ಗಂಡ ಇಬ್ಬರೇ ಬಂದವ್ರು ಕರ್ಕೊಂಡು ಹೋಗೋಕ್ಕೆ. ಬಂದು ಸಮಾಧಾನ ಮಾಡಿಕೊಂಡು ಅವಳು ಹೇಳಿದ್ಲು, ನನ್ನ ಮನಸ್ಸು ಸಮಾಧಾನ ಆಗೋವರೆಗೂ ನಮ್ಮಿಬ್ರದ್ದು ದೂರನೇ ಇರೋಣ. ಹೌದು, ಒಪ್ಕೋತೀನಿ ಅದನ್ನು. ಆಯಿತು ಹಂಗೆ ಇರು ಅಂದ್ಕೊಂಡ್ರು. ಸಣ್ಣ ಪುಟ್ಟ ಜಗಳಗಳು. ಮೊನ್ನೆ ಹೋದ್ವಾರ ಬಂದು ಸರಿ ಮಾಡಿದ್ದೀನಿ ಸರ್, ಕೇಳಿದ್ದೀನಿ. ಅವ್ರ ಅತ್ತೆ ಯಾಕೆ ಕರ್ಕೊಬಂದು ನೀನು ಅವಳನ್ನ ಅಲ್ಲೇ ಬಿಡಬೇಕಾಗಿತ್ತು, ನೀನು ಇದ್ರೆ ಇರು, ಹೋದ್ರೆ ಹೋಗು, ಮನೆಯಿಂದ ಎಳ್ಕೊಡೋಕೆ ಆಚೆ ಬಿಡ್ತೀನಿ. ಭಾನುವಾರ ಶನಿವಾರ ನೈಟ್ ಆಗಿದ್ದು. ಯಾಕಪ್ಪ ಆಚೆ ಬಿಡ್ತೀಯಾ ಅಂಥವ್ನು, ಯಾಕಪ್ಪ ಕರ್ಕೊಬಂದು ನೀನು? ಬಂದಿದೆ ಭಾನುವಾರ ಬಂದು ಕೇಳಿದೆ. ಅಲ್ಲ, ನಿಮ್ಗೆ ಇಷ್ಟ ಇಲ್ಲ, ಕರ್ಕೊಬರಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಕರ್ಕೊಬಂದ್ರಿ ನೀವು? ಯಾರನ್ನ ಭಾಗ್ಯಮಂತ ಕೇಳಿದೆ, ಯಾಕೆ ಕರ್ಕೊಬಂದ್ರಿ ನೀವು? ಹಂಗಲ್ಲ ವಿಮ್ಲಾ, ಊಟ ಕೊಟ್ಟಿಲ್ಲ. ಅವಳೇನಂದು, ನೀವಿಬ್ಬರು ಮಾತಾಡ್ತಾ ಕೂತಿದ್ರಿ, ನಂಗೆ ಹೊಟ್ಟೆ ಸಿತೈತೆ, ಊಟ ಇಲ್ವಂತೆ. ಅವ್ರಿಗೆ ಹೊಟ್ಟೆ ಸಿದ್ರೆ ಊಟ ಮಾಡೋಂಗಿಲ್ಲ ಅವ್ರು. ಸರ್, ನಿನ್ನೆ ರಾತ್ರಿ ಏನಾಗಿದೆ ಗೊತ್ತಿಲ್ಲ. ರಾತ್ರಿ ಇಬ್ಬರು ಬಂದರು ಮನೆಗೆ. ಬಂದಮೇಲೆ 9:30ಗೆ ನಾನು ಫೋನ್ ಮಾಡಿದೆ, ಹೋದ್ರಮ್ಮ ಅಂತಂದೆ. ತಲುಪಿದೆ ನನ್ನ ಮನೆಗೆ ಅಂತಂದ್ಲು. ಸರಿ ಆಯಿತು, ಅವಳು ಎಲ್ಲ ಊಟ ಮಾಡಿದ್ರಲ್ಲ. ಅವಳೋಗಿ 9:30ಗೆ ನಿದ್ದೆ ಬರ್ತೈತೆ ಅಂತ ಅವಳು ಮಲ್ಕೊಂಡ್ಲು. ಇವ್ರು 10 ಗಂಟೆ ಬಿಗ್ ಬಾಸ್ ನೋಡ್ತಿದ್ರಂತೆ. 10 ಗಂಟೆ ಆದಮೇಲೆ ಅವ್ರು ಬಾಕ್ಲು ಹಾಕೊಂಡೋಗಿ ಮಲಗವ್ರೆ. ಅದಾದಮೇಲೆ ಏನಾಗುತ್ತೆ ಗೊತ್ತಿಲ್ಲ. ತಿರ್ಗಿ ಬೆಳಗ್ಗೆ ಎದ್ದಾಗ ಇವಳು ಎದೊಳ್ತಾ ಇಲ್ಲ, ಹಿಂಗೆ ಪಾಪು ಮೇಲೆ ಮಲ್ಕೊಂಬಿಟ್ಟವ್ರೆ, ಎದೊಳ್ತಾ ಇಲ್ಲ ಅಂತ ನನಗೆ 6:30ಗೆ ಫೋನ್ ಮಾಡಿದ್ಲು. ಏನಾಯಿತು ಅಂತ ನಾನು ಅಲ್ಲಿಂದ ಓಡ್ಬಂದೆ. 20 ನಿಮಿಷಕ್ಕೆ ಅಲ್ಲಿಂದ ಓಡ್ಬಂದು ಅಷ್ಟೊತ್ತಿಗೆ ರೇಣುಕನ ಅವ್ರ ಅತ್ತೆಗೆ ಫೋನ್ ಮಾಡಿ, ಪಕ್ಕದಲ್ಲಿ ಅವರೆಲ್ಲ ಕರಿ ಅವ್ರನ್ನ ಅಂತಂದು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ಆಂಬುಲೆನ್ಸ್ ಅವ್ರು ಬರ್ತಾ ಇಲ್ಲ ಅಂತಂದು. ರೇಣುಕನ ಕರಿ ಅಂತಂದೆ, ಮಾಡಿ ಮೇಲೆ ಇದ್ಲವಳು.
ಅವ್ರ ಬಾಡಿಗೆಯವರು, ಅವಳು ಬಾಡಿಗೆವಳು ಅಷ್ಟೇ. ಅವ್ರಿಗೆ ಏನು ಮಾಡ್ತಾರೆ, ಎತ್ತು ಮಾಡ್ತಾರೆ, ಜಗಳ ಆಡ್ತಾರೆ, ಪ್ರತಿಯೊಂದು ಅವ್ರ ಅತ್ತೆ ಇದೇನ ಸ್ಪೈ ಆಗಿಟ್ಟಿದ್ರು ಅವಳನ್ನ. ಬೆಳಗ್ಗೆ ಏನಿಲ್ಲ ಸರ್, ನಮ್ಮನೇಲೆ ಇದ್ದಿದ್ಲು. ಗಾಯಗಳಿದ್ದು ಗಾಯ ಅಂದರೆ ಇಲ್ಲೊಂಚೂರು ಏನು ಏಟಾಗಿತ್ತು, ಮೂಗ್ ಮೇಲೆ ಏಟಾಗಿತ್ತು, ಕಿವಿದು ಗಾಯ ಆಗಿತ್ತು ಸರ್, ಆಪ್ರೇಷನ್ ಆಗಿತ್ತು. ಬಹುಶಃ ಏನಾಗಿದೆ ನನಗೂ ಗೊತ್ತಿಲ್ಲ. ಅದ್ರ ರಿಪೋರ್ಟ್ ಏನು ಬರುತ್ತೋ ನಾವು ವಾಸ್ತವತೆ ನಂಬ್ತೀವಿ. ತೊಂದರೆ ಅಂತೂ ಇದು ಮಾಡಿಲ್ಲ. ಇಲ್ಲ ಸರ್, ಖಂಡಿತ ಇಲ್ಲ ಸರ್. ಅವಳಿಗೆ ಗೊತ್ತೇ ಇಲ್ಲ. 6:30 ಎದ್ದು ಮಾಮೂಲಿ ರೊಟೀನ್ ವರ್ಕು, ಬಾಗ್ ನೀರು ಹಾಕ್ಬಿಟ್ಟು ಇಬ್ಬರ್ಸಕ್ಕೆ 6:30 ಆಯಿತು, ಸ್ನಾನಕ್ಕೆ ಎಬ್ಬರ್ಸೋಣ ಅಂದ್ಬಿಟ್ಟು ಇಬ್ಬರ್ಸಕ್ಕೆ ಹೋಗಿದ್ದಾಳೆ. ಮಗು ಮೇಲೆ ಅಪ್ಪ ಮಲಗಿಬಿಟ್ಟಿದ್ದಾನೆ, ಮಗು ಉಸಿರು ಕಟ್ಟಿ ಸತ್ತೋಗ್ಬಿಟ್ಟಿದ್ದಾನೆ. ಗೊತ್ತಾಗಲಿಲ್ಲ. ನನಗೆ ಫೋನ್ ಮಾಡಿದ್ಲು, ರೇಣುಕಂಗೆ ಫೋನ್ ಮಾಡಿದ್ಲು. ಆಮೇಲೆ ರೇಣುಕನೇ ಬಂದು ನಮ್ಮ ಅಳಿನ ಹಿಂಗೆ ಜರುಗಿಸಿರೋದು. ಅವ್ರು ಬಂದು ಇವಳಿಗೆ ತಳ್ಳೋಕ್ಕಾಗಲಿಲ್ಲ, ಅವಳಿಗೆ ಶಕ್ತಿ ಇಲ್ಲ ಅವಳಿಗೆ. ಅವ್ರು ಬಂದು ತಳ್ಳದ ಮೇಲೆ ಆಮೇಲೆ ಮಗು ನೋಡಿದ್ದು. ನಾವು ಅಷ್ಟರಲ್ಲಿ ಓಡಿ ಬಂದು, ಅವ್ರ ಅತ್ತೆನೂ ಬಂದಿದ್ಲು ಅಲ್ಲಿ ಇಷ್ಟೊತ್ತಿಗಾಗಲೇ. ಎಲ್ಲರೂ ತುಂಬೋಗಿದ್ರು ಜನ. ನಿಮಗೆ ಕಾಲ್ ಮಾಡಿದ್ರ ಇಲ್ಲ ಅರಿಣಿ ಮಾಡಿದ್ಲು, ಎದೊಳ್ತಾ ಇಲ್ಲ, ಯಾಕೋ ಇಬ್ಬರು ಎದೊಳ್ತಿಲ್ಲ, ಪಾಪು ಮೇಲೆ ಅಭಿ ಮಲ್ಬಿಟ್ಟವ್ರೆ, ಎದೊಳ್ತಾ ಇಲ್ಲ, ಬೇಗ ಬಾ ಅಂತ ಹೊತ್ಕೊಂಡು ಫೋನ್ ಮಾಡಿದ್ಲು. ಏನಾಯ್ತೋ ಗೊತ್ತಿಲ್ಲ, ಬೇಗ ಓಡ್ಬಾ ಅಂತ. ನಾವು ಅಗ್ರಹಾರದಲ್ಲಿ ಸರ್ ನಾವಿರೋದು, ಮಾಗಡಿ ರೋಡಲ್ಲಿ. ಕಂಪ್ಲೇಂಟ್ ಕೊಟ್ಟಿದ್ದೀರಾ ಈ ಥರ? ಕಂಪ್ಲೇಂಟ್ ಏನು ತೊಗೊಂಡಿಲ್ಲ. ಅವಳನ್ನ ಎಂಕ್ವೈರಿ ಮಾಡಿ ಅವಳು ಮಾತಾಡಿಸ್ತಾ ಇದ್ದಾರೆ. ಅವಳು ಇದನ್ನೇ ಹೇಳ್ತಾ ಇದ್ದಾಳೆ, ನಾನು ನಿಜವಾಗ್ಲೂ ಗೊತ್ತಿಲ್ಲ, ನಾನು ಮಲಗಿದ್ದೆ ರಾತ್ರಿ, ನಾವು ಬೇರೆ ರೂಮಲ್ಲಿ ಮಲಗಿದ್ದು ನಿಜ, ಈ ರೂಮಲ್ಲಿ ಇವರಿಬ್ಬರು ಮಲಗಿದ್ದು ನಿಜ, ಏನಾಯಿತು ಗೊತ್ತಿಲ್ಲ, ಏನಾಯಿತು ಎಂಕ್ವೈರಿ ಮಾಡಿರಿ, ರಿಪೋರ್ಟು FSC ರಿಪೋರ್ಟ್ ಬರಲಿ, ಅವರು ಗೊತ್ತಾಗುತ್ತೆ ಅವ್ರಿಗೇ. ಯಾಕೆಂದರೆ ಇದು ಆಲ್ರೆಡಿ 2 ಸರಿ ಅಟ್ಯಾಕ್ ಆಗಿತ್ತು. ಆಮೇಲೆ ನಿಮಾನ್ಸ್ ಪೇಷೆಂಟು ಯಾವಾಗಲೂ ಹುಚ್ಚುಂಚುತ್ತರ ಆಡೋನು, ನನ್ನ ಹತ್ರ ವೀಡಿಯೋ ಇದೆ. ಹೆಂಗೆ ಅಭಿ ಅಳಿಮಯ್ಯ ಯಾವಾಗಲೂ ಹುಚ್ಚುಂಚುತ್ತರ ಆಗಿರೋದು. ಮಾಡಿಲ್ಲ, ಯಾವಾಗಲೂ ಹಂಗೆ ಹುಚ್ಚುಂಚುತ್ತರ ಆಡೋರು, ಕಿರ್ಚೋದು ಜೋರಾಗೆ, ನಾನು ಹೆಂಗೆಂಗೋ ಆಡ್ತಿದ್ರು ಅವರು. ಈಗ ಹಾರ್ಟ್ ಅಟ್ಯಾಕ್ ಆಗಿ ಆಕಸ್ಮಿಕವಾಗಿ ನಮಗೆ ಮಗು ಮೇಲೆ ಬಿದ್ದುಬಿಟ್ಟಿದ್ದಾರೆ. ಮಗು ಮೇಲೆ ಬಿದ್ದು ಏನೇ ಆಗಿದೆ ಅಂತ ಗೊತ್ತಿಲ್ಲ. ಮಗು ಉಸಿರು ಕಟ್ಟಿ ಸತ್ತೋಗ್ಬಿಟ್ಟಿದೆ. ಮಗುನ ಹೆಂಗೆ ಸಾಕಿದೋ ಸರ್ ನಾವು. ಇವತ್ತು ನಮ್ಮ ಸಂಕಟ ಹೆಂಗೆ ಹೇಳೋಣ ನಾವು. ವಿಮಲಾ ಸರ್ ನನ್ನ ಹೆಸರು. ಆಗಲ್ಲ ಬಿಡಪ್ಪ. ಅಯ್ಯೋ ಏನಾಯ್ತೋ ಗೊತ್ತಿಲ್ಲಪ್ಪ. ನಾವು ಊರಲ್ಲಿದ್ದು ಬರೋದಕ್ಕೆ ನನ್ನ ಮೊಮ್ಮಗನಿಗೆ ಏನು ಮಾಡಿದ್ರು, ಮೊಮ್ಮಗ ಮೊಮ್ಮಗ ಇಬ್ಬರು ಸತ್ತಿ ಮನ್ಗವ್ರಲ್ಲೋ ಯಪ್ಪ, ಇಬ್ಬರು ಸತ್ತು ಮನ್ಗವ್ರೆ ಕಣಪ್ಪ. ಮದುವೆ ಆಗಲೇ ಒಂದು 4-5 ವರ್ಷ ಆಯಿತು. 4 ವರ್ಷದ ಮಗ ಅದೇ, 5 ವರ್ಷ ಆಯಿತು. ಮುಂದೆ ಸರಿ ಇರಲಿಲ್ಲ, ನಮಗೆ ಗೊತ್ತಿಲ್ಲ. ಹಾಲು ಈಗ 2 ತಿಂಗಳಲ್ಲಿ ಒಂದು ಕಂಪ್ಲೇಂಟ್, ಹಾಲೇ 1 ವರ್ಷದಲ್ಲಿ ಒಂದು ಕಂಪ್ಲೇಂಟ್ ಆಗಿ ಹೊಂಟೋಗಿದ್ಲು ಮನೆ ಬಿಟ್ಟು. ಈಗ ತಿರ್ಗಾ ಏನೇನೋ ಮಾಡಿ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದು. ಬಂದಿದ್ದು ಸೋಲ್ದೇವನಹಳ್ಳಿ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಆಗಿತ್ತು. ಅಲ್ಲಿ ಅವರು 2 ತಿಂಗಳು ಅವಳು ಸಿಕ್ಕಲಿಲ್ಲ, ಎಲ್ಲೋ ಹೊಸ್ಕೊಂಡು ಕೂತಿದ್ಲು. ಆಮೇಲೆ ಬಂದ್ಲು ಸ್ಟೇಷನ್ನಲ್ಲಿ ಆ ಪೊಲೀಸ್ ಅಮ್ಮನೂ ಅವ್ರ ಅವ್ವನೂ ಜೊತೆಯಾಗಿ ಅಲ್ಲಿ ಸ್ಟೇಷನ್ ಹತ್ರ ಕರ್ಕೊಂಡೋಗಿ ನಮ್ಗೆ ಒಳಗೆ ಮಾತಾಡಿಸ್ಲಿಲ್ಲ. ಅಲ್ಲಲ್ಲೇ ಕರ್ಕೊಂಡೋಗಿ ಮಾತಾಡಿಸ್ಬಿಟ್ಟು ನಿಮ್ಮ ಮನೆಗೆ ಕರ್ಕೊಂಡು ಹೊಂಟೋಗಿಂತ ಆ ಅಮ್ಮ ಕಳಿಸ್ಬಿಟ್ಲು ಪೊಲೀಸಮ್ಮ. ಅಲ್ಲಿ ಕರ್ಕೊಂಡೋಗಿ ಒಂದು 6 ತಿಂಗಳು ಮಡಿಕೊಂಡಿದ್ದು. ಮನೇಲಿ ಯಾರೋ ಇಬ್ಬರು ಅವ್ರ ಅವ್ವ ಇನ್ನೊಬ್ಬ ಯಾವನೋ ಬೇವರ್ಸಿ ನಮ್ಮ ತಂಗಿ ನಮ್ಮ ಸೊಸೆ ಕುಂತ್ಕೊಂಡು ಮಾತಾಡಿ ನಮ್ಮನ್ನೇನಕ್ಕೂ ಬಿಡಲಿಲ್ಲ. ಅವರೇ ಮಾತಾಡಿ ಕರ್ಕೊಂಬಂದರು. ನಾನು ಮಾರಿಯಾಗಿ ಮನೆ ಹತ್ರ ಹುಷಾರಾಗಿದ್ದಿದ್ರೆ ನನ್ನ ಮಗನ ಉಳಿಸ್ಕೋಬೋದಾಗಿತ್ತು. ಅವ್ರು ಚೆನ್ನಾಗಿರಲಿ ಅಂತ ಹೊಟ್ಟೋದೆ. ನನ್ನ ಮೊಮ್ಮಗನ ಕಳ್ಕೊಂಬಿಟ್ನಲ್ಲಪ್ಪ, ನನ್ನ ಮಗವೆಲ್ಲ ಕಳ್ಕೊಂಬಿಟ್ಟೆ, ನನ್ನ ಮಗ ಎಲ್ಲ ಕಳ್ಕೊಂಬಿಟ್ನಲ್ಲಪ್ಪ, ನನ್ನ ಮನೆಯೇ ಕಳ್ಕೊಂಬಿಟ್ಟೆ ಅಪ್ಪ. ನಾವು ಹೋಗೋರು ಹೊಂಟೋಗಿದ್ದಿದ್ರೆ, ಅವಳು ಹೊಂಟೋಗಿದ್ರೆ ಯಾವುದೂ ಇರ್ತಿರ್ಲಿಲ್ವಲ್ಲ ಯಪ್ಪ. ನನ್ನ ಮಗನ ಬಿಟ್ಬಿಟ್ಟು ಹೊಂಟೋಗಿದ್ರೆ, ನನ್ನ ಮಕ್ಕಳು ಬಿಟ್ಬಿಟ್ಟು ಹೊಂಟೋಗಿದ್ರೆ, ಅವ್ಳಿಗೆ ಏನು ಬೇಕಾದ್ರು ತಗೊಂಡು ಹೊಂಟೋಗಿದ್ರು. ನಮ್ಮ ಮಗ ಯಾವುದೋ ಕಂಪ್ನಿಗೆ ಹೋಯ್ತಾನಪ್ಪ. ಮನೇಲೇ ಇದ್ಲು, ಅವಳೆಲ್ಲೂ ಹೋಯ್ತಿರ್ಲಿಲ್ಲ. ಏನು ಜಗಳ ಅಲ್ಲ, ಏರಿಗೆ ಗೊತ್ತಪ್ಪ. ಗಂಡ ಹೆಂಡ್ತಿ ಅಕಸ್ಮಾತ್ ಏನಾರು ಮುನ್ಸ್ಕೊಂಡಂಗೆ ನನಗೆ ಗಂಡ ಬೇಕಿಲ್ಲ ಅಂತ ಹೊಂಟೋಗಿದ್ಲು. ನನಗೆ ಬರೀ ಅದೆಂಥದೋ ಕೊಟ್ಟರು ಸಾಕು, ನನಗೆ ಡೈವರ್ಸ್ ಕೊಟ್ಟರು ಸಾಕು, ಅವ್ರೇನು ಕೊಡೋದು ಬೇಡ, ನಾವು ಹೋಯ್ತೀವಿ ಅಂತ ಹೊಟ್ಟೋಗಿದ್ಲು ಕಾಗದ ಬರೆದು ಮಡಗಿ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರ ಅತ್ತೆನೂ ಅದೇ ಹುಡುಗಿಯರು ಅವ್ವನೂ ನನ್ನ ಮೊಮ್ಮಗನೂ ಹೋಗಿ ಇಲ್ಲಿ ಸೋಲ್ದೇವನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಮಾಡಿದ್ರು. 2 ತಿಂಗಳು ಅವಳು ನಮ್ಮ ಕಣ್ಣು ಕಾಣಲಿಲ್ಲ. ಆಮೇಲೆ ಜೊತೆಲೇ ಇಲ್ಲೇ ಇದ್ದ. ಮಗನೂ ನಮ್ಮ ಹತ್ರನೇ ಬಿಟ್ಬಿಟ್ಟು ಹೊಂಟೋಗಿದ್ಲು, ಮಗ ತೊಗೊಂಡೋಗಿರಲಿಲ್ಲ. ಆಮೇಲೆ ಇವನು ಅವ್ರ ಅತ್ತೆ ಒಳಾಯ್ಕೊಂಡು ಅವ್ನು ಹೇಳ್ದಂಗೆ ಕೇಳ್ದಂಗೆ ಮಡಿಕೊಂಡು, ಅಪ್ಪ ಅವಳನ್ನ ಮಡಿಕೊಂಡು ಬುದ್ಧಿ ಹೇಳಿ ಕಳಿಸ್ತೀನಿ ಹಂಗೆ ಹಿಂಗೆ ಅಂತ ಅವನ್ನ ಇದು ಮಾಡಿ ಆ ಡೈವರ್ಸ್ ಮಾಡಿಸ್ಲಿಲ್ಲ. ಅವಳು ಡೈವರ್ಸ್ ಮಾಡಿಸಿದ್ರೆ ನನ್ನ ಮೊಮ್ಮಗ ಬದಿಕೊಳ್ಳೋನು, ಅವಳ ಮಗಳು ಎಲ್ಲಾರ ಹೋಗಿದ್ರು ಆಯ್ತಿತ್ತು. ನನ್ನ ಮಡಿಕೊಳ್ಳಿಲ್ಲ. ಅಲ್ಲಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದ ಪೊಲೀಸ್ ಅಮ್ಮನು, ಅವಳು ಏನೇನೋ ಅವರೇ ಕನ್ಸಲ್ಟ್ ಮಾಡ್ಕೊಂಬಿಟ್ಟು ನನ್ನ ಮೊಮ್ಮಗನೂ ಅವರು ಮಾಡಿಕೊಂಡು ಸ್ಟೇಷನ್ ಮುಖಾಂತರ ಏನು ಯಾರು ತಪ್ಪು ಏನು ಹಿಂಗೆ ಬರ್ಕೊಡಿ, ನೀವು ಬರ್ಕೊಟ್ಬಿಟ್ಟು ಹಿಂಗೆ ಬಾಳಿ ಮಾಡಿ ಅಂತ ಅವರೂ ಇದು ಮಾಡಿ ಕಳಿಸಿದ್ರು. 6 ತಿಂಗಳು 7 ತಿಂಗಳು 8 ತಿಂಗಳು ಮನೇಲಿ ಇದ್ಲಲ್ಲ, ಅವ್ರ ಮನೆಗೆ ಹೋಗಿ ಕಳಿಸಿ ಈಗ ಒಂದು 3 ತಿಂಗಳು ಆಗಿರ್ಬೋದು ಸ್ವಾಮಿ. ಅಷ್ಟಕ್ಕೇ ನನ್ನ ಮಗನ್ನ ಕರ್ಕೊಂಡೋಗಿ ಕಳಿಸ್ಬಿಟ್ಟು ನಾನು ಇವತ್ತು
ನೆನ್ನೆ ಊರಿಗೆ ಬಂದಿದ್ದ ಅವನು, ಊರಿಗೆ ಬಂದಿದ್ದು ಊರಿಂದ ರಾತ್ರಿ ಮನೆಗೆ ಬಂದವನೇ. ರಾತ್ರಿ ಮನೆಗೆ ಬಂದು ಹೇಳೋ ಅಷ್ಟರಲ್ಲಿಲ್ಲ ನನ್ನ ಹಸ್ಕ ಅಂದನು ಹೊಂಟೋಗೋದಲ್ಲ ಯಪ್ಪ, ನನ್ನ ಹಳೆ ಮಗನೂ ಹೊಂಟೋಗೋದೆ, ಹಾಲು ಕುಡಿಯೋ ಮಗ. ನಮಗೆ ಇವ್ರು ಯಾರೋ ಫೋನ್ ಮಾಡಿದ್ರಪ್ಪ ಬೆಳಿಗ್ಗೆ, ಊರಿಂದ ಬಂದು ನಾವು ಯಾರೂ ಇರಲಿಲ್ಲ, ಅವ್ರು 3 ಜನನೇ ಇದ್ದರು, ಗಂಡ ಹೆಂಡ್ತಿ ಮಗ. ಹ್ಞೂ ಇದ್ಲು, ಅವಳೇ ಮನೇಲೇ ಇದ್ಲಲ್ಲ. ರಾತ್ರಿ ಅವ್ರ ಅಮ್ಮನ ಮನೆಗೆ ಬಿಟ್ಬಿಟ್ಟು ಬಂದಿದ್ದ ನೆನ್ನೆ ದಿನ ಊರಿಗೆ ಬರುವಾಗ, ಶನಿವಾರ. ನೆನ್ನೆ ಭಾನುವಾರ ಊರಿಂದ ಬರುವಾಗ ಅವಳನ್ನ ಮಾಗಡಿ ರೋಡ್ ಕಡೆ ಇವ್ರ ಮನೆ ಕರ್ಕೊಂಬಂದು ಏನೇನು ಮಾಡ್ಕೊಂಡ್ರೋ ಏನೇನಾಯ್ತೋ ಏನೂ ಗೊತ್ತಿಲ್ಲ. ಬೆಳಗ್ಗೆ ಎದ್ದು ಹಿಂಗೆ ಫೋನ್ ಮಾಡವ್ರೆ, ಅಪ್ಪ ನಮಗೇನು ಗೊತ್ತಿಲ್ಲ, ನಾನು ಹರಿದ್ ಕಂದನು ಹೊಂಟೈತಲ್ಲೋ ಯಪ್ಪೋ, ಮಗ ಹೊಂಟೈತಲ್ಲೋ ಯಪ್ಪ. ಅವರು ಬೇರೆ ಕಡೆ ಎಲ್ಲ ಏನೇನೋ ಲಿಂಕ್ ಇತ್ತು, ಅವಳು ಹೊಟ್ಟೋಗಿದ್ರೆ ಆಯ್ತಿತ್ತು, ಹೊಟ್ಟೋಗದೆ ಬಿಡ್ದೆ ಅವಳು ಅಳಿನ ಹಾಯ್ಕೊಂಡು ನಾನು ಕಳಿಸ್ತೀನಿ, ನಾನು ಮಾಡ್ತೀನಿ ಅಂತ, ಒಂದು ಬಾಳ್ ಕಿತ್ತೋಗೋದು ಬೇಡ ಅಂತ ಏನೋ ಮಾಡಿ ಕಳ್ಸವಳೆ ಬಿಡು ಬಂದವಳೆ ಅಂತ ನಾವು ಬಿಟ್ಬಿಟ್ವಲ್ಲಪ್ಪ ಅವಳ ಮೇಲೆ. ನನಗೆ ಇವನು ಮಗ ಅಲ್ಲ, ಮೊಮ್ಮಗ ಕಣಪ್ಪ, ನನ್ನ ಮಗನ ಮಗ ಇವನು. ನನ್ನ ಮೊಮ್ಮಗ ಸತ್ತೋಗಿರೋರು ಇವಾಗ. ನನ್ನ ಮಗನೂ ತೀರೋಗವನೇ, ನಮ್ಮ ಯಜಮಾನ್ರು ತೀರೋಗವ್ರೆ. ಮೇಷ್ಟ್ರ ಮನೆ ಹೊಂಟೋಯ್ತು ಇಲ್ಲಿಗೆ, ಮೇಷ್ಟ್ರ ಮನೆ ಹೊಂಟೋಯ್ತು.